ಸ್ಕೌಟ್ ಮತ್ತು ಗೈಡ್ಸ್ ಪ್ರಮುಖ ಪಾತ್ರ ವಹಿಸುತ್ತದೆ. ವಿಶ್ವದ ಆಗುಹೋಗುಗಳ ಬಗ್ಗೆ ಮಾಹಿತಿಯನ್ನು ಮಕ್ಕಳಿಗೆ ಸಂಸ್ಥೆ ನಿರಂತರವಾಗಿ ನೀಡಿಕೊಂಡು ಬರ್ತಾ ಇದೆ. ಸ್ಕೌಟ್ ಸಂಸ್ಥೆಯು ಸುಮಾರು 217 ದೇಶಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಪರಿಚಯಿಸಿಕೊಂಡಿದೆ. ಸ್ಕೌಟ್ ಮತ್ತು ಗೈಡ್ ಸಂಸ್ಥೆ ಮಕ್ಕಳಲ್ಲಿ ದೇಶಭಕ್ತಿ ಮೂಡಿಸುತ್ತೆ, ಶಿಸ್ತನ್ನು ಮೂಡಿಸುತ್ತೆ, ಸಂಯಮ ಮೂಡಿಸುತ್ತೆ, ವಿನಯತೆ, ಸರಳತೆ, ಸ್ವಚ್ಛತೆ ಕುರಿತು ಅರಿವು ಮೂಡಿಸುತ್ತೆ. ಮೈಸೂರು ಒಡೆಯರ್ ಮಹಾರಾಜರ ಕಾಲದಲ್ಲಿ ಆರಂಭ ಆಗಿರತಕ್ಕಂತಹ ಈ ಸಂಸ್ಥೆ ದೇಶದಲ್ಲಿ ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಆರಂಭ ಆಯಿತು. ಹೀಗಾಗಿ ಇಂದು ಸಂಸ್ಥಾಪನಾ ದಿನಾಚರಣೆಯನ್ನು ಕೋಟೆ ಆವರಣದಲ್ಲಿ ಆಚರಿಸಿದರೆ ಮಕ್ಕಳಿಗೆ ಇತಿಹಾಸದ ಬಗ್ಗೆ, ರಾಜ ಮಹಾರಾಜರ ಬಗ್ಗೆ, ಆ ಒಂದು ಕೋಟೆ ಸ್ಥಾಪನೆ, ಅದನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು, ಯಾರು ಸ್ಥಾಪನೆ ಮಾಡಿದ್ರು, ಯಾಕೆ ಸ್ಥಾಪನೆ ಮಾಡಿದ್ರು, ಹೀಗೆ ಇತಿಹಾಸದ ಬಗ್ಗೆ ಮಕ್ಕಳಿಗೆ ಒಂದು ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಒಂದು ಐತಿಹಾಸಿಕ ಕೋಟೆಯಲ್ಲಿ ಈ ಒಂದು ಸ್ಕೌಟ್ ಮತ್ತು ಗೈಡ್ಸ್ನ ಸಂಸ್ಥಾಪನಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಮಕ್ಕಳು ರಾತ್ರಿ ಸಂದರ್ಭ ಇರೋದರಿಂದ ಒಂದಿಷ್ಟು ಜನ ಕಡಿಮೆ ಮಕ್ಕಳು ಬಂದಿರಬಹುದು. ಆದರೆ ಒಂದು ಸ್ವಚ್ಛಂದವಾಗಿ ಪ್ರೀತಿಯಿಂದ ಆ ಒಂದು ದೀಪವನ್ನು ಬೆಳಗಿಸಿ ಈ ಒಂದು ಸಂಸ್ಥಾಪನಾ ದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡಲಾಯಿತು ಅನ್ನುವಂಥ ಮಾತನ್ನು ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರು ತಿಳಿಸಿದರು. ದೇಶಕ್ಕಾಗಿ ಸೇವೆ ಸಲ್ಲಿಸಲು ಸದಾ ಸಿದ್ಧ ಹಾಗೂ ಸೇವೆ ಎಂಬ ತತ್ವದಡಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅಂತಿಮ ವಿಲೀನ 7ನೇ ನವೆಂಬರ್ 1950ರಂದು ಸ್ಕೌಟ್ಸ್ ಗೈಡ್ಸ್ ನಡೆಯಿತು ಮತ್ತು ಏಕೀಕೃತ ಸಂಸ್ಥೆಯು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಎಂಬ ಹೆಸರಿನಲ್ಲಿ ಅಸ್ತಿತ್ವಕ್ಕೆ ಬಂತು. 75ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ, ಅಮೃತ ಮಹೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಮತ್ತು ದಿವಂಗತ ಕೊಂಡಜ್ಜಿ ಬಸಪ್ಪ ಅವರ ಒಂದು ಪುಣ್ಯ ಸ್ಮರಣೆ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ದೀಪೋತ್ಸವ ಕಾರ್ಯಕ್ರಮವನ್ನು ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಜಿಲ್ಲಾ ಮುಖ್ಯ ಆಯುಕ್ತರ ಅಧ್ಯಕ್ಷತೆ ಬೀದರ್ ಕೋಟೆಯಲ್ಲಿ ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರತಕ್ಕಂಥ ನಾಗೇಶ್ ಪಾಟೀಲ್ ಅವರಿದ್ದರು. ಶ್ರೀಮತಿ ಮಂಗಲಾ ಭಾಗವತ್ ಅವರು, ಜಿಲ್ಲಾ ಕಾರ್ಯದರ್ಶಿ ರಮೇಶ್ ತಿಪ್ಶೆಟ್ಟಿ, ಶ್ರೀನಿವಾಸ್ ಜಿಲ್ಲಾ ಖಜಾಂಚಿಗಳು, ಶ್ರೀಮತಿ ರಜನಿಗಂಧ ಜಿಲ್ಲಾ ತರಬೇತಿ ಆಯುಕ್ತರು, ಶ್ರೀಮತಿ ಜಯಶೀಲಾ ಕಾರ್ಯದರ್ಶಿಗಳು ಭಾಲ್ಕಿ, ಶ್ರೀಮತಿ ಅಂಬಿಕಾ ಕಾರ್ಯದರ್ಶಿಗಳು ಬೀದರ್, ಶ್ರೀಮತಿ ಸುಜಾತಾ ಪೂಜಾರಿ ಡಿಒಟಿ, ಅಂಬಣ್ಣ ನಾಯಕ್ ಎಸ್ಜಿವಿ, ರಾಜು ಸ್ಕೌಟ್ಸ್ ಮಾಸ್ಟರ್ ಹಾಗೂ ಸ್ಕೌಟ್ ಗೈಡ್ಸ್ ಮತ್ತು ಪೋಷಕರು, ವಿದ್ಯಾರ್ಥಿಗಳು ಬೀದರ್ ಕೋಟೆ ಆವರಣದಲ್ಲಿ ಆ ಒಂದು ಸ್ಕೌಟ್ಸ್ ಗೈಡ್ಸ್ನ ಒಂದು ಸಂಸ್ಥಾಪನಾ ದಿನಾಚರಣೆ ಪಾಲ್ಗೊಂಡು ಸಂಭ್ರಮ ಪಟ್ಟರು. ಮತ್ತು ಆಟ ಪಾಠಗಳಲ್ಲಿ ಕಲಿಯುವುದನ್ನು ಚೆನ್ನಾಗಿ ಕಲಿತಾರೆ. ಪಠ್ಯಪುಸ್ತಕಗಳನ್ನು ಅಷ್ಟೇ ಓದುವುದಲ್ಲದೆ ಬೇರೆ ಸಂಸ್ಕೃತಿಯನ್ನು, ನಮ್ಮ ದೇಶದ ಸಂಸ್ಕೃತಿಯನ್ನು, ಭಾರತದ ಸಂಸ್ಕೃತಿಯನ್ನು, ಕುಟುಂಬದ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗುವುದನ್ನು ಇಲ್ಲಿ ಮಕ್ಕಳು ಕಲಿತಾರೆ. ಮಕ್ಕಳು ಒಬ್ಬರಿಗೊಬ್ಬರು ಸೇರಿ ಇರುವುದರಿಂದ ಜನರ ಒಂದು ಪ್ರೀತಿಗೆ ಪಾತ್ರರಾಗುತ್ತಾರೆ. ಸಮಾಜದಲ್ಲಿ ಆ ಒಂದು ಆಗುಹೋಗುಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ. ಎಳೆಯ ಮಕ್ಕಳು